ಹಲೋ ಎವ್ರಿವನ್. ನಮಸ್ಕಾರ. ಇವತ್ತು ನಾನು ಒಬ್ಬ ಕ್ಯೂ ಎ ಎಂಜಿನಿಯರು ಏನೇನು ಕಲಿಬೇಕು, ಯಾವ್ಯಾವ ಸ್ಕಿಲ್ನ ಕಲ್ತ್ಕೋಬೇಕು ಅಂತ ಹೇಳ್ತಾ ಇದ್ದೀನಿ. ಅಂದರೆ ರೋಡ್ ಮ್ಯಾಪ್ ಟು ಬಿಕಮ್ ಎ ಕ್ಯೂ ಎ ಪ್ರೊಫೆಷ್ನಲ್. ಇದು ಎಂಜಿನಿಯರಿಂಗಲ್ಲಿ ಬೇರೆ ಬ್ರಾಂಚಸ್ ಅಂದರೆ ಕಂಪ್ಯೂಟರ್ ಸೈನ್ಸು, ಎ ಐ ಎಮ್ ಎಲ್ ಬಿಟ್ಟು ಎಲೆಕ್ಟ್ರಾನಿಕ್ಸು, ಎಲೆಕ್ಟ್ರಿಕಲ್ಸು ಆ ಗ್ರ್ಯಾಜುಯೇಟ್ಸು ಇರ್ತಾರೆ. ಅದ್ರ ಜೊತೆಗೆ ಬಿ ಎಸ್ ಸಿ ಅಥವಾ ಬಿ ಕಾಮ್ ಆ ಆ ಕೋರ್ಸ್ ಮಾಡಿರೋರು ಕೂಡ ಕ್ಯೂ ಎ ಎಂಜಿನಿಯರ್ ಆಗಿ ತಮ್ಮ ಕರಿಯರ್ನ ಸ್ಟಾರ್ಟ್ ಮಾಡ್ಕೋಬೋದು. ಯಾಕೆಂದರೆ ಇದರಲ್ಲಿ ತುಂಬ ಟೆಕ್ನಿಕಲ್ ನಾಲೆಡ್ಜ್ ಬೇಕಾಗಿಲ್ಲ. ಪ್ರೋಗ್ರಾಮಿಂಗ್ ನಾಲೆಡ್ಜ್ ಇಲ್ಲ ಅಂದ್ರೂ ಮ್ಯಾನ್ಯುವಲ್ ಟೆಸ್ಟರ್ ಆಗಿ ಸೇರ್ಕೊಬೋದು. ಆಮೇಲಿಂದ ಗ್ರ್ಯಾಜುವಲ್ ಆಗಿ ಯಾವುದಾದ್ರು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಲ್ತು ಒಂದು 2 ಇಯರ್ಸ್ ಆದಮೇಲೆ ಆಟೋಮೇಷನ್ ಟೆಸ್ಟರ್ ಆಗಿ ನಿಮ್ಮ ಕರಿಯರ್ನ ಬಿಲ್ಡ್ ಮಾಡ್ಕೊಂಡು ಹೋಗ್ಬೋದು. ಸೊ ಇದು ಸ್ಟೆಪ್ ಬೈ ಸ್ಟೆಪ್ ಏನೇನು ಕಲ್ತ್ಕೊಬೇಕು ಅಂತ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೇನೆ. ಒಂದು ಬೇಸಿಕ್ಸ್, ಫಸ್ಟು ಟೆಸ್ಟರ್ ಆಗಿ ಬೇಸಿಕ್ ಏನೇನು ಕಲಿಬೇಕು ಅಂದರೆ ಕ್ಯೂ ಎ ಅಂದ್ರೇನು, ಕ್ಯೂ ಸಿ ಅಂದ್ರೇನು, ಅದರ ಡಿಫ್ರೆನ್ಸು. ಆಮೇಲೆ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಲೈಫ್ ಸೈಕಲ್ ಅಂದರೆ ಒಂದು ಪ್ರಾಡಕ್ಟು ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಹೇಗೆ ಬಿಲ್ಡ್ ಮಾಡ್ತಾರೆ. ಮತ್ತು ಸಾಫ್ಟ್ವೇರ್ ಟೆಸ್ಟಿಂಗ್ ಲೈಫ್ ಸೈಕಲ್ ಅಂದರೆ ಸಾಫ್ಟ್ವೇರ್ನ ಸೇಮ್ ಬಿಗಿನಿಂಗಿಂದ ಪ್ರೊಡಕ್ಷನ್ಗೆ ಹೋಗೋವರೆಗೂ ಯಾವ್ಯಾವುದು ರೀತಿ ಅದನ್ನ ಟೆಸ್ಟ್ ಮಾಡ್ಕೊಂಡು ಹೋಗ್ತಾರೆ, ಅದರ ಸೈಕಲ್ ಏನು ಅಂತ ತಿಳ್ಕೊಬೇಕು. ಆಮೇಲೆ ಒಂದು ಬಗ್ ಅಂದರೆ ಡಿಫೆಕ್ಟ್, ಅಂದರೆ ಯಾವ್ದಾದ್ರು ವೆಬ್ಸೈಟ್ ಇದೆ ಅಂತ ಅಂದರೆ ಅದು ಪರ್ಫೆಕ್ಟ್ ಆಗಿರಲ್ಲ, ರಿಕ್ವೈರ್ಮೆಂಟ್ ಪ್ರಕಾರನೇ ಎಕ್ಸಾಕ್ಟ್ ಆಗಿರೋದಿಲ್ಲ, ಅದರಲ್ಲಿ ಏನಾದ್ರು ಮಿಸ್ಟೇಕ್ಗಳಿರ್ತವೆ. ಸೊ ಅದನ್ನು ಕಂಡುಹಿಡಿಯೋದೇ ಕ್ಯೂ ಎ ಪ್ರೊಫೆಷನಲ್ದು ಕೆಲಸ. ಸೊ ಬಗ್ ಸೈಕಲ್ ಅಂದರೆ ನೀವು ಹೇಗೆ ಡಿಫೆಕ್ಟ್ ಅಥವಾ ಬಗ್ನ ರಿಪೋರ್ಟ್ ಮಾಡ್ತೀರಿ ಡೆವಲಪರ್ಸ್ಗೆ, ಮತ್ತು ಅದು ಹೇಗೆ ಫಿಕ್ಸ್ ಆಗುತ್ತೆ, ಮತ್ತು ಹೇಗೆ ಟೆಸ್ಟ್ ಮಾಡಿ ಅದನ್ನ ರಿಲೀಸ್ ಮಾಡೋದು, ಅದನ್ನೆಲ್ಲ ತಿಳ್ಕೊಬೇಕು. ಮತ್ತು ಇದು ಸಾಫ್ಟ್ವೇರ್ ಡೆವಲಪ್ಮೆಂಟ್ ಮೆಥಡಾಲಜೀಸ್ ಅಂದರೆ ಮುಂಚೆ ಎಲ್ಲ ವಾಟರ್ಫಾಲ್ ಮೆಥಡ್ ಅಂತ ಯೂಸ್ ಮಾಡ್ತಾಯಿದ್ರು. ಈಗ ಆಲ್ಮೋಸ್ಟ್ ಎಲ್ಲ ಕಂಪ್ನಿಗಳಲ್ಲೂ ಅಜೈಲ್ ಮೆಥಡೇ ಯೂಸ್ ಮಾಡ್ತಾರೆ. ಏಕೆಂದರೆ ಅದರಲ್ಲಿ ಸ್ವಲ್ಪ ಡ್ರಾಬ್ಯಾಕ್ಸ್ ಇತ್ತು. ಸೊ ಇವಾಗ ನನ್ನ ಪ್ರಕಾರ ಯಾರೂ ವಾಟರ್ಫಾಲ್ ಮೆಥಡ್ ಯೂಸ್ ಮಾಡೋದಿಲ್ಲ. ಬಟ್ ಇಂಟರ್ವ್ಯೂಗೆ ಕೇಳಬಹುದು ನಿಮಗೆ ವಾಟರ್ಫಾಲ್ ಮಾಡೆಲ್ ಅಂದ್ರೇನು ಅಂತ. ಸೊ ಅದನ್ನು ತಿಳ್ಕೊಂಡಿದ್ರೆ ಒಳ್ಳೆಯದು. ಅಜೈಲು ಎಲ್ಲ ಕಡೆನೂ ಇವಾಗ ಅದನ್ನೇ ಯೂಸ್ ಮಾಡ್ತಿರೋದು. ಸೊ ಅದನ್ನು ನೀವು ಮ್ಯಾಂಡೇಟರಿಯಾಗಿ ತಿಳ್ಕೊಳ್ಳೇಬೇಕು. ಅದಾದಮೇಲೆ ಏನಕ್ಕೆ ಮ್ಯಾನ್ಯುವಲ್ ಟೆಸ್ಟಿಂಗ್ ಇಂಪಾರ್ಟೆಂಟು ಅಂತ ತಿಳ್ಕೊಬೇಕು. ಅಂದರೆ ಇವಾಗ ಆಲ್ರೆಡಿ ತುಂಬ ಟೂಲ್ಸ್ಗಳಿದೆ ಆಟೋಮೇಷನ್ಗೆ, ಮತ್ತು ಮ್ಯಾನ್ಯುವಲ್ ಟೆಸ್ಟಿಂಗ್ ಜಾಬ್ ಕೂಡ ಕಡಿಮೆ ಆಗ್ತಾ ಇದ್ದಾವೆ. ಬಟ್ ಸ್ಟಿಲ್ ಆಟೋಮೇಷನ್ಗೆ ಹೋಗೋಕ್ಕಿಂತ ಮುಂಚೆ ಮ್ಯಾನ್ಯುವಲ್ ಟೆಸ್ಟಿಂಗ್ದು ಕಾನ್ಸೆಪ್ಟ್ಸ್ ಎಲ್ಲ ಕ್ಲಿಯರ್ ಆಗಿದ್ದರೆ ಮಾತ್ರ ನೀವು ಒಳ್ಳೆ ಆಟೋಮೇಷನ್ ಟೆಸ್ಟರ್ ಆಗ್ಬೋದು. ಏಕೆಂದರೆ ಕೆಲವೊಂದು ಟೆಸ್ಟ್ ಕೇಸಸ್ ಅಂದರೆ ಸೆಕ್ಯೂರಿಟಿ ರಿಲೇಟೆಡ್ ಟೆಸ್ಟ್ ಕೇಸ್ಗಳು ಮತ್ತು ತುಂಬ ಕ್ರೂಷಿಯಲ್ ಆಗಿರೋ ಅಪ್ಲಿಕೇಶನ್ ಎಲ್ಲ ಮ್ಯಾನ್ಯುವಲ್ ಟೆಸ್ಟಿಂಗ್ ಮೂಲಕನೇ ಇವಾಗಲೂ ಸಹ ಟೆಸ್ಟ್ ಮಾಡೋದು. ಮತ್ತು ಎಲ್ಲವನ್ನೂ ಆಟೋಮೇಟ್ ಮಾಡೋದಕ್ಕಾಗಲ್ಲ. ಒಂದು 80% 90% ಗಂಟ ಮಾತ್ರ ಟೆಸ್ಟ್ ಕೇಸಸ್ನ ಆಟೋಮೇಟ್ ಮಾಡೋಕ್ಕಾಗೋದು. ಮಿಕ್ಕಿದ್ನೆಲ್ಲ ಮ್ಯಾನ್ಯುವಲ್ ಟೆಸ್ಟಿಂಗಿಂದನೇ ಮಾಡಬೇಕು. ಮ್ಯಾನ್ಯುವಲ್ ಟೆಸ್ಟಿಂಗ್ ಅಂದರೆ ಅದರಲ್ಲಿ ಡಿಸಡ್ವಾಂಟೇಜಸ್ ಇದೆ, ಅಡ್ವಾಂಟೇಜಸ್ಸು ಇದೆ. ಸೊ ಕೆಲಸಗಳು ಕಡಿಮೆ ಆಗಿದೆ ಮ್ಯಾನ್ಯುವಲ್ ಟೆಸ್ಟರ್ಸ್ಗೆ. ಬಟ್ ಅದನ್ನು ತಿಳ್ಕೊಂಡಿರೋದು ಒಳ್ಳೆಯದು ಬಿಫೋರ್ ಗೋಯಿಂಗ್ ಟು ದ ಆಟೋಮೇಷನ್ ಟೆಸ್ಟಿಂಗ್. ಆಮೇಲೆ ಫಂಕ್ಷನಲ್ ಟೆಸ್ಟಿಂಗ್ ಅಂದ್ರೇನು, ನಾನ್ ಫಂಕ್ಷನಲ್ ಟೆಸ್ಟಿಂಗ್ ಅಂದ್ರೇನು, ಅದ್ರ ಬಗ್ಗೆನೂ ತಿಳ್ಕೊಬೇಕು. ಆಮೇಲೆ ಟೆಸ್ಟ್ ಕೇಸ್ ಅಂದ್ರೇನು, ಟೆಸ್ಟ್ ಪ್ಲ್ಯಾನ್ ಅಂದ್ರೇನು. ಜೂನಿಯರ್ ಟೆಸ್ಟರ್ಗಳೆಲ್ಲ ಟೆಸ್ಟ್ ಕೇಸ್ಗಳನ್ನೇ ಬರೆಯೋದು. ಟೆಸ್ಟ್ ಪ್ಲ್ಯಾನ್ ಅಂದರೆ ಟೀಮ್ ಲೀಡ್ ಅಥವಾ ಕ್ಯೂ ಎ ಲೀಡ್ ಇರ್ತಾರಲ್ಲ, ಅವರು ಟೆಸ್ಟ್ ಪ್ಲ್ಯಾನ್ ಬರೀತಾರೆ. ಮತ್ತು ಸಿನಾರಿಯೋ ಅಂದರೆ ಯಾವ ಫಂಕ್ಷನಾಲಿಟಿ ಮೇಲೆ ನೀವು ಬರೀತಿದ್ದೀರ ಅದನ್ನ ಸಿನಾರಿಯೋ ಅಂತಾರೆ. ಸೊ ಇದ್ರದ್ದೆಲ್ಲ ಡಿಫ್ರೆನ್ಸ್ಗಳು ಮತ್ತು ಹೇಗೆ ಬರೆಯೋದು ಅದನ್ನೆಲ್ಲ ತಿಳ್ಕೊಂಡಿರಬೇಕು. ಗೆಟ್ ಹ್ಯಾಂಡ್ಸ್ ಆನ್ ವಿತ್ ಮ್ಯಾನ್ಯುವಲ್ ಟೆಸ್ಟಿಂಗ್ ಅಂದರೆ ಯಾವ್ದಾದ್ರು ವೆಬ್ಸೈಟ್, ಆಲ್ರೆಡಿ ಎಕ್ಸಿಸ್ಟಿಂಗ್ ವೆಬ್ಸೈಟ್ನ ತೊಗೊಂಡು ಅದಕ್ಕೆ ಹೇಗೆ ಬರೆಯೋದು ಅಂತ ಪ್ರಾಕ್ಟೀಸ್ ಮಾಡ್ಕೋಬೇಕು. ಅದನ್ನು ಇವಾಗ ಚಾಟ್ ಜಿ ಪಿ ಟಿ ಮೂಲಕ ನೀವು ಆ ಟೆಸ್ಟ್ ಕೇಸ್ನ ಆಟೋಮೆಟಿಕ್ಕಾಗಿ ಜನ್ರೇಟ್ ಮಾಡ್ಬೋದು. ಯಾವುದಾದ್ರು ವೆಬ್ಸೈಟ್ ಆಲ್ರೆಡಿ ಲೈವ್ ಇದೆ ಅದಕ್ಕೆ. ಸೊ ಅದ್ರ ಮೂಲಕ ನೀವು ಐಡಿಯಾ ತೊಗೊಂಡು ಅದನ್ನ ಮಾಡಿಫೈ ಮಾಡಿಕೊಂಡು ನಿಮ್ಮ ಪ್ರಾಜೆಕ್ಟಲ್ಲಿ ಅಪ್ಲೈ ಮಾಡ್ಬೋದು. ಆಮೇಲೆ ಅದ್ರ ಜೊತೆಗೆ ನೀವು ಹೇಗೆ ಡಿಫೆಕ್ಟ್ನ ಹೆಂಗೆ ಐಡೆಂಟಿಫೈ ಮಾಡ್ತೀರಾ, ಅದನ್ನು ಹೇಗೆ ಲಾಗ್ ಮಾಡ್ತೀರಾ, ಅದೆಲ್ಲನೂ ತಿಳ್ಕೊಂಡಿರಬೇಕು. ಮತ್ತು ಕೆಲವೊಂದು ಟೂಲ್ಗಳು ಬಗ್ ಅಥವಾ ಇದು
ಡಿಫೆಕ್ಟ್ಗಳನ್ನ ಹೇಗೆ ರಿಪೋರ್ಟ್ ಮಾಡೋದು, ಏನೇನು ಏನೇನು ಡೀಟೇಲ್ಸ್ ಹಾಕಿರಬೇಕು, ಅದು ಡೆವಲಪರ್ಗೆ ಈಸಿ ಆಗಬೇಕು. ಅದು ನೋಡಿದ ತಕ್ಷಣ ಅವ್ರಿಗೆ ಗೊತ್ತಾಗಬೇಕು ಏನಾಗಿದೆ ಪ್ರಾಬ್ಲಮ್ ಅಂತ. ಸೊ ಏನೇನು ಡೀಟೇಲ್ಸ್ ಹಾಕಬೇಕು ಅದನ್ನೆಲ್ಲ ತಿಳ್ಕೊಂಡಿರ್ಬೇಕು. ಆಮೇಲೆ ಅದ್ರ ಜೊತೆಗೆ ಟೆಸ್ಟಿಂಗ್ ಟೂಲ್ಸ್ ವಿಚ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಟೆಸ್ಟ್ ಮ್ಯಾನೇಜ್ಮೆಂಟ್ ಅಂದರೆ ನಿಮ್ಮ ಜೀರಾ ಅನ್ನೋದು ಒಂದು ಅಜೈಲ್ ಮೆಥಡಾಲಜಿಲಿ ಯೂಸ್ ಮಾಡೋಂಥ ಟೂಲು. ಇದನ್ನು ಡೆವಲಪರ್ಸ್ ಯೂಸ್ ಮಾಡ್ತಾರೆ, ಟೆಸ್ಟರ್ಸ್ ಯೂಸ್ ಮಾಡ್ತಾರೆ. ಸೊ ಇದು ಓವರ್ ಆಲ್ ಒಂದು ಪ್ರಾಜೆಕ್ಟ್ನ ಮ್ಯಾನೇಜ್ಮೆಂಟ್ ಟೂಲು. ಅದ್ರ ಜೊತೆಗೆ ಟೆಸ್ಟ್ ಕೇಸಸ್ ಎಲ್ಲ ಟೆಸ್ಟ್ ರೈಲ್ ಅಥವಾ ಝೈಫರ್ ಅದರಲ್ಲಿ ಬರೀತಾರೆ. ಸೊ ಅದರಲ್ಲಿ ಹೇಗೆ ಬರೆಯೋದು ಟೆಸ್ಟ್ ಕೇಸ್ನ ಅಂತ ತಿಳ್ಕೊಂಡ್ರೆ ಅದು ಈಸಿ ಇದೆ, ಸಿಂಪಲ್ ಟೂಲ್ಸ್ ಇದೆಲ್ಲ, ಜೀರಾ, ಝೈಫರು, ಟೆಸ್ಟ್ ರೈಲ್ ಎಲ್ಲ. ಅದನ್ನು ಹೇಗೆ ಯೂಸ್ ಮಾಡೋದು ಅಂತ ತಿಳ್ಕೊಂಡಿರಬೇಕು. ಆಮೇಲೆ ಅದ್ರ ಜೊತೆಗೆ ಬೇರೆ ಬೇರೆ ಟೈಪ್ಸ್ ಆಫ್ ಮ್ಯಾನ್ಯುವಲ್ ಟೆಸ್ಟಿಂಗ್ ಅಂದರೆ API ಟೆಸ್ಟಿಂಗ್ ಅಂದರೆ ಮಿಡಲ್ವೇರ್ ನಾವು ಟೆಸ್ಟ್ ಮಾಡ್ತೀವಿ ಇದರಲ್ಲಿ API ಟೆಸ್ಟಿಂಗಲ್ಲಿ. ಡೇಟಾಬೇಸ್ ಟೆಸ್ಟಿಂಗ್ ಅಂದರೆ ಎಂಡ್ ಅಂದರೆ ನೀವು ಫ್ರಂಟ್ ಎಂಡಲ್ಲಿ ಏನೇ ಕೆಲಸ ಮಾಡಿದ್ರೂ ಅದು ಹೋಗಿ ಡೇಟಾಬೇಸಲ್ಲಿ ಡೇಟಾ ಕೂತಿರುತ್ತೆ. ಸೊ ಅದನ್ನು ಆ ಡೇಟಾ ಕರೆಕ್ಟಾಗಿ ಆ ಡೇಟಾ ಸರಿಯಾಗಿ ಕೂಡಿದೆಯಾ ಇಲ್ವಾ ಅಂತ ಅಂದ್ಬಿಟ್ಟು ಚೆಕ್ ಮಾಡೋದೇ ಡೇಟಾಬೇಸ್ ಟೆಸ್ಟಿಂಗ್. ಅದ್ರ ಜೊತೆಗೆ ಇವಾಗ ಪರ್ಫಾರ್ಮೆನ್ಸ್ ಟೆಸ್ಟಿಂಗ್ ಎಲ್ಲ ತುಂಬ ಕಂಪ್ನಿಗಳಲ್ಲಿ ಯೂಸ್ ಮಾಡ್ತಾ ಇದ್ದಾರೆ. ಅಂದರೆ ಅವರು ಡೆವಲಪ್ ಮಾಡಿರೋ ಅಪ್ಲಿಕೇಶನ್ಗಳು ಸರಿಯಾಗಿ ಪರ್ಫಾರ್ಮ್ ಮಾಡ್ತಿದ್ದೆ, ಸರಿಯಾಗಿ. ಇವಾಗ ಫಾರ್ ಎಕ್ಸಾಂಪಲ್ ಅಮೆಝಾನ್ ವೆಬ್ಸೈಟಲ್ಲೆಲ್ಲ ಇದು ಸೇಲ್ ಅಂತ ಹಾಕ್ತಾರೆ, ಬಿಗ್ ಬಿಲಿಯನ್ ಡೇಸ್ ಆ ಥರ ಎಲ್ಲ. ಅವಾಗೆಲ್ಲ ತುಂಬ ಜನ ಲಾಗಿನ್ ಆಗ್ತಾರಲ್ಲ, ಆವಾಗ ಹ್ಯಾಂಗ್ ಆಗೋಕ್ಕೆ ಶುರು ಆಗುತ್ತೆ. ಸೊ ಅದು ಎಷ್ಟು ಕೆಪಾಸಿಟಿ ಇದೆ, ಅದು ಎಷ್ಟು ಲೋಡ್ನ ತಡ್ಕೊಳ್ಳುತ್ತೆ, ಅದನ್ನೆಲ್ಲ ಟೆಸ್ಟ್ ಮಾಡೋದು ಪರ್ಫಾರ್ಮೆನ್ಸ್ ಟೆಸ್ಟಿಂಗಲ್ಲಿ ಬರುತ್ತೆ. ಅದಕ್ಕೆ ಯೂಸ್ ಮಾಡೋ ಟೂಲು JMeter ಮತ್ತು ಲೋಡ್ ರನ್ನರ್ ಅಂತ. ಸೊ JMeter ತುಂಬ ಕಡೆ ಯೂಸ್ ಮಾಡ್ತಾರೆ. ಇವೆರಡರಲ್ಲಿ ಒಂದು ಟೂಲ್ನ ಕಲ್ತಿದ್ರೆ ಒಳ್ಳೆಯದು. ಅದು ಇಷ್ಟೆಲ್ಲ ಮ್ಯಾನ್ಯುವಲ್ ಟೆಸ್ಟಿಂಗ್ ವೈಸ್ ಎಲ್ಲ ಕಲ್ತಾದ್ಮೇಲೆ ದೆನ್ ಆಟೋಮೇಷನ್ ಟೆಸ್ಟಿಂಗ್ ಕಲೀಲೇಬೇಕು ಇವಾಗ. ಯಾಕೆಂದರೆ ಆಲ್ಮೋಸ್ಟ್ ಎಲ್ಲ ಕಂಪ್ನಿಗಳಲ್ಲೂ ಆಟೋಮೇಷನ್ ಟೆಸ್ಟರ್ನೇ ಪ್ರಿಫರ್ ಮಾಡೋದು, ಮ್ಯಾನ್ಯುವಲ್ ಟೆಸ್ಟರ್ಸ್ನ ಅಷ್ಟು ಪ್ರಿಫರ್ ಮಾಡಲ್ಲ. ಯಾಕೆಂದರೆ ಮ್ಯಾನ್ಯುಯಲ್ ಆಗೇ ಎಲ್ಲ ಟೆಸ್ಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ತುಂಬ ಟೈಮ್ ಕನ್ಸ್ಯೂಮಿಂಗು. ಸೊ ಎರಡೂ ನಾಲೆಡ್ಜ್ ಇದ್ದರೆ ಒಳ್ಳೆಯದು. ಅದಕ್ಕೆ ಫಸ್ಟು ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಲಿಬೇಕು. ಐದರ್ ಜಾವಾ ಆರ್ ಪೈಥಾನ್, ಜಾವಾ ಸ್ಕ್ರಿಪ್ಟ್ ಯಾವ್ದಾದ್ರು ಒಂದು ಕಲಿಬೇಕು. ನಿಮಗೆ ಆಲ್ರೆಡಿ ಪ್ರೋಗ್ರಾಮಿಂಗ್ ನಾಲೆಡ್ಜ್ ಸ್ವಲ್ಪ ಇದೆ, C ಅಥವಾ C++ ಕಲ್ತಿದ್ದೀರಾ ಅಂದರೆ ಜಾವಾಗ ಹೋಗೋದು ಬೆಟರು. ನಿಮಗೆ ಒಂದು ಸ್ವಲ್ಪನೂ ನಾಲೆಡ್ಜ್ ಇಲ್ಲ ಅಂದರೆ ಪೈಥಾನ್ ಕಲಿಯೋದು ಬೆಟರ್. ಯಾಕೆಂದರೆ ಪೈಥಾನ್ ಈಸ್ ವೆರಿ ಸಿಂಪಲ್ ಲ್ಯಾಂಗ್ವೇಜ್. ಇಂಗ್ಲೀಷ್ ಹೆಂಗೆ ಬರೀತೀರ ಹಾಗೇ ಬರ್ಕೊಂಡು ಹೋಗ್ಬೋದು. ಇಟ್ ಈಸ್ ಈಸಿ ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಯೂಸ್. ಆಮೇಲೆ ಒಂದು ವೆಬ್ ಡ್ರೈವರ್ ಅಂದರೆ ಆಟೋಮೇಷನ್ ಮಾಡೋದಕ್ಕೆ ಸೆಲೆನಿಯಮ್ ಅಥವಾ ಸೈಪ್ರೆಸ್ ಯಾವ್ದಾದ್ರು ಒಂದು ಟೂಲ್ನ ಕಲ್ತಿರಬೇಕು. ಆಮೇಲೆ ಟೆಸ್ಟ್ ಕೇಸಸ್ ಆ್ಯಂಡ್ ಅಂದರೆ ಹೆಂಗೆ ಆಟೋಮೇಷನ್ ಸ್ಕ್ರಿಪ್ಟ್ ಬರೀತಾರೆ ಅದನ್ನ ಎಲ್ಲ ತಿಳ್ಕೊಂಡು ನಿಮ್ಮದೇ ಆಗಿ ಒಂದು ಸ್ಕ್ರಿಪ್ಟ್ನ ಟ್ರೈ ಮಾಡಬೇಕು ಕ್ರಿಯೇಟ್ ಮಾಡೋದಕ್ಕೆ. ಒಂದು ಫ್ರೇಮ್ವರ್ಕ್ನ ಕ್ರಿಯೇಟ್ ಮಾಡಿ ಅಲ್ಲಿ 1 or 2 ಟೆಸ್ಟ್ ಕೇಸ್ ಬರೆದ್ರೂ ಸಾಕು. ಆಮೇಲಿಂದ ಇಷ್ಟೆಲ್ಲ ಕಲ್ತಾದ್ಮೇಲೆ ಲಿಂಕ್ಡ್ಇನ್ ಅಥವಾ ನೌಕರಿಲಿ ನೀವು ನೆಟ್ವರ್ಕ್ನ ಎಸ್ಟಾಬ್ಲಿಷ್ ಮಾಡ್ಕೊಬೇಕು. ಅಂದರೆ ನೀವು ಇವಾಗ ಆಲ್ರೆಡಿ ಒಂದು ಕಂಪ್ನಿಲಿ ವರ್ಕ್ ಮಾಡ್ತಿದ್ದೀರಾ ಅಂದರೆ ಅಲ್ಲಿ HR ಅಥವಾ ನಿಮ್ಮ ಕೊಲೀಗ್ಗಳು ಅವ್ರ ಜೊತೆ ಕಾಂಟ್ಯಾಕ್ಟ್ ಇಟ್ಕೊಂಡಿದ್ರೆ ನೀವು ನೆಕ್ಸ್ಟ್ ಜಂಪ್ ಆದಾಗ ಅಲ್ಲಿ ನಿಮ್ಗೆ ಹೆಲ್ಪ್ ಆಗುತ್ತೆ. ಲೈಕ್ ಆ ಕಂಪ್ನಿಗೆ ಹೋಗಿದ್ದೀರಾ ಬೇರೆ ಕಂಪ್ನಿ, ಇವಾಗ ಅಲ್ಲಿಂದ ಮತ್ತೆ ಸ್ವಿಚ್ ಮಾಡಬೇಕು, ಅವಾಗ ನಿಮ್ಗೆ HRದು ಕಾಂಟ್ಯಾಕ್ಟ್ ಸಿಕ್ಕಿದ್ರೆ ನಿಮಗೆ ಯೂಸ್ ಆಗುತ್ತೆ. ಆಮೇಲಿಂದ ಮಾಕ್ ಇಂಟರ್ವ್ಯೂಸ್ಗಳು ತುಂಬ ಜನ ಕಂಡಕ್ಟ್ ಮಾಡ್ತಾರೆ. ಲೈಕ್ ಯೂಟ್ಯೂಬರ್ಸೇ ತುಂಬ ಜನ ಇದ್ದಾರೆ ಮಾಕ್ ಇಂಟರ್ವ್ಯೂ ಕಂಡಕ್ಟ್ ಮಾಡೋರು. ಸೊ ಅವ್ರಿಗೆ ಇಮೇಲ್ ಡ್ರಾಪ್ ಮಾಡೋ ಮೂಲಕ ನೀವು ಮಾಕ್ ಇಂಟರ್ವ್ಯೂ ಅಟೆಂಡ್ ಮಾಡಿ. ಬಿಫೋರ್ ಆ್ಯಕ್ಚುಯಲ್ ಇಂಟರ್ವ್ಯೂ ಅಟೆಂಡ್ ಮಾಡೋಕ್ಕಿಂತ ಮುಂಚೆ ಸುಮ್ಮನೆ ಒಂದು ಇಂಟರ್ವ್ಯೂ ಅಟೆಂಡ್ ಮಾಡಿದ್ರೆ ನಿಮಗೂ ಕಾನ್ಫಿಡೆನ್ಸ್ ಬರುತ್ತೆ, ಹೇಗೆ ಮಾತಾಡಬೇಕು, ಏನು ಮಾತಾಡಬಾರ್ದು ಅಂತ ಎಲ್ಲ. ಆಮೇಲೆ ಬಿಲ್ಡ್ ಯುವರ್ ಪ್ರೊಫೈಲ್ ಆ್ಯಂಡ್ ಅಪ್ಲೈ. ಅದೇ ಇಷ್ಟು ಮಾಕ್ ಇಂಟರ್ವ್ಯೂ ಎಲ್ಲ ತೊಗೊಂಡು ಒಂದು ಸ್ವಲ್ಪ ನಿಮಗೆ ಗೊತ್ತಾಗಿರುತ್ತೆ ಏನೇನು ಕೇಳ್ತಾರೆ, ಹೇಗೆ ಹೇಳಬೇಕು ಅಂತ ಎಲ್ಲ. ಅದಾದಮೇಲೆ ಒಂದು ರೆಸ್ಯೂಮೆ ಪ್ರಿಪೇರ್ ಮಾಡ್ಕೊಳ್ಬೇಕು. ಗೂಗಲ್ ಡಾಕ್ಸ್ ಅಥವಾ ವಿತ್ ದ ಹೆಲ್ಪ್ ಆಫ್ ChatGPT ಈಸಿಯಾಗಿ ಕ್ರಿಯೇಟ್ ಮಾಡ್ಕೋಬೋದು. ಅದನ್ನು ಕ್ರಿಯೇಟ್ ಮಾಡಿ ಲಿಂಕ್ಡ್ಇನ್ನಲ್ಲಿ ಮತ್ತು ನೌಕರಿನಲ್ಲಿ ಅಪ್ಲೈ ಮಾಡಿದ್ರೆ ಮತ್ತು ಅದರಲ್ಲಿ ಸ್ವಲ್ಪ
ಸೆಟ್ಟಿಂಗ್ಸ್ ಎಲ್ಲ ಇದೆ, ಅಂದರೆ ಒಂದೊಂದು ಚೇಂಜಸ್ ಮಾಡ್ಕೋಬೇಕು. ಆಮೇಲೆ ನೋಟಿಸ್ ಪೀರಿಯಡ್ ಕಡಿಮೆ ಇದ್ದರೆ ಜಾಸ್ತಿ ಕಾಲ್ಸ್ಗಳು ಬರುತ್ತೆ, ಸೊ ಅದನ್ನೆಲ್ಲ ತಿಳ್ಕೊಂಡಿರಬೇಕು. ಆಮೇಲಿಂದ ಅಪ್ಲೈ ಮಾಡಬೇಕು. ಆಮೇಲಿಂದ ಅಟೆಂಡ್ ಮಾಡೋದು ಇಂಟರ್ವ್ಯೂ ಅಷ್ಟೇ. ಸೊ ಇದು ಸಮರಿ ಎಷ್ಟು ದಿನ ಬೇಕಾಗುತ್ತೆ ನಿಮಗೆ ಕಲ್ತ್ಕೊಳ್ಳೋಕ್ಕೆ ಇದನ್ನೆಲ್ಲ. ಮ್ಯಾನ್ಯುವಲ್ ಟೆಸ್ಟಿಂಗ್ ಬೇಸಿಕ್ ಕಾನ್ಸೆಪ್ಟ್ ಕಲಿಯೋಕ್ಕೆ ಒಂದು 7 ದಿನ, ಡೇಟಾಬೇಸ್ ಟೆಸ್ಟಿಂಗು ವಿತ್ ಪ್ರಾಕ್ಟೀಸ್. ಬರೀ ಓದ್ಕೊಂಡು ಹೋದರೆ ಏನೂ ಗೊತ್ತಾಗೋದಿಲ್ಲ. ಆನ್ಲೈನಲ್ಲೇ ಎಷ್ಟೊಂದು ಪೋರ್ಟಲ್ಗಳಿದ್ದಾವೆ, ನೀವು ಡೇಟಾಬೇಸ್ ಟೆಸ್ಟಿಂಗು ಮತ್ತು ಯೂನಿಕ್ಸ್ ಎಲ್ಲ ಕಲಿಬೋದು. ಆಮೇಲೆ API ಟೆಸ್ಟಿಂಗ್ಗೆ ಪೋಸ್ಟ್ಮ್ಯಾನ್ ಅದು ಓಪನ್ ಸೋರ್ಸು, ನಿಮ್ಮ ಲ್ಯಾಪ್ಟಾಪಲ್ಲೇ ಡೌನ್ಲೋಡ್ ಮಾಡ್ಕೊಂಡು ಕಲ್ತ್ಕೋಬೋದು. ಆಮೇಲೆ ಪರ್ಫಾರ್ಮೆನ್ಸ್ ಟೆಸ್ಟಿಂಗ್ಗೆ JMeter ಕೂಡ ಒಂದು ಓಪನ್ ಸೋರ್ಸ್, ಅದನ್ನು ಕೂಡ ಡೌನ್ಲೋಡ್ ಮಾಡ್ಕೊಬೋದು. ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಪೈಥಾನ್, ಸೆಲೆನಿಯಮ್ ಎಲ್ಲ ಅದು ಓಪನ್ ಸೋರ್ಸ್, ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡಿ. ಒಂದಾರು ಫ್ರೇಮ್ವರ್ಕ್ನ ನೀವಾಗೆ ಕ್ರಿಯೇಟ್ ಮಾಡಿ ಸ್ಕ್ರಿಪ್ಟ್ ಇರುತ್ತಲ್ಲ ನಿಮ್ಮದನ್ನು, ಅದನ್ನು ಗಿಟ್ಹಬ್ಬಲ್ಲಿ ಅಪ್ಲೋಡ್ ಮಾಡಬೇಕು. ಅದರಲ್ಲಿ ಒಂದು ಲಿಂಕ್ ಬರುತ್ತೆ, ಗಿಟ್ಹಬ್ದು ಲಿಂಕ್. ಅದನ್ನು ನೀವು ನಿಮ್ಮ ರೆಸ್ಯೂಮಲ್ಲಿ ಅಥವಾ ಲಿಂಕ್ಡ್ಇನ್ನಲ್ಲಿ ಎಲ್ಲರೂ ಶೇರ್ ಮಾಡಬೇಕು. ಅವರು ಅವಾಗ ಕ್ಲಿಕ್ ಮಾಡಿದಾಗ ಅವ್ರಿಗೆ ಆಕ್ಸೆಸಬಲ್ ಇದ್ದರೆ ಅವರು ಸ್ಕ್ರಿಪ್ಟ್ ನೋಡಿ, ಇವ್ರಿಗೆ ಗೊತ್ತಿದೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಎಲ್ಲ ಅಂತ ಅಂದ್ಬಿಟ್ಟು ನಿಮಗೆ ಇಂಟರ್ವ್ಯೂ ಮಾಡುವಾಗ ನೀವು ಬರೆದಿರೋ ಸ್ಕ್ರಿಪ್ಟ್ ಮೇಲೂ ಅವರು ಕ್ವೆಶನ್ಗಳು ಕೇಳ್ಬೋದು. ಸೊ ಅದು ನೀವು ಏನು ಮಾಡಿದರೆ, ಏನು ಕಲ್ತಿದ್ದೀರ ಅದನ್ನ ನೀವು ಅವ್ರಿಗೆ ಹೇಳೋ ಥರ ಇರುತ್ತೆ. ಆಮೇಲೆ ಆಟೋಮೇಷನ್ ಟೆಸ್ಟಿಂಗ್ ಕಲಿಯೋಕ್ಕೆ ಒಂದು 60 ಡೇಸ್. ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಜೊತೆ ಆಟೋಮೇಷನ್ ಟೆಸ್ಟಿಂಗ್ದು ಒಂದು ಫ್ರೇಮ್ವರ್ಕ್ ಕ್ರಿಯೇಟ್ ಮಾಡ್ಕೊಂಡು ಒಂದು 2-3 ಟೆಸ್ಟ್ ಕೇಸಸ್ ಆಟೋಮೇಟ್ ಮಾಡಿ ಆ ಸ್ಕ್ರಿಪ್ಟ್ನ ನೀವು ಗಿಟ್ಹಬಲ್ಲಿ ಅಪ್ಲೋಡ್ ಮಾಡಬೇಕು. ಸೊ ಇಷ್ಟು ಮಾಡಿದ್ರೆ ಎಕ್ಸ್ಪೀರಿಯನ್ಸ್ ವೈಸ್ ಮ್ಯಾನ್ಯುವಲ್ ಟೆಸ್ಟರ್ಗೆ ಒಂದು 2 ಇಯರ್ಸ್ ಅಂತ ಹಾಕ್ಕೊಂಡು, ಆಟೋಮೇಷನ್ ಟೆಸ್ಟಿಂಗ್ ಒಂದು 2 ಇಯರ್ಸ್, ಅನದರ್ 2 ಇಯರ್ಸ್ ಅಂತ ಹಾಕಿ ನೀವು ನಿಮ್ಮ ಜಾಬ್ನ ಸರ್ಚ್ ಮಾಡ್ಕೋಬೋದು. ಥ್ಯಾಂಕ್ ಯು ಎವ್ರಿವನ್.